ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನದಿಂದ ತಮ್ಮ ಜೀವನ ತೆತ್ತಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸೈನ್ಯವನ್ನು ಕಟ್ಟಿ ಗಾಂಧೀಜಿಯವರು ಅಹಿಂಸೆ ಮೂಲಕ ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕಂತಕ್ಕಂಥ ಹೋರಾಟದಲ್ಲಿದ್ದರೂ ಕೂಡ ಇವರು ಬರೀ ಅಹಿಂಸೆಯಿಂದ ಆಗೋದಿಲ್ಲ, ಇದಕ್ಕೆ ನಾವು ಬೇರೆ ಮಾರ್ಗವನ್ನು ಹಿಡಿಬೇಕಂತೇಳಿ ತಮ್ಮದೇ ಆದಂಥ ಒಂದು ಸೈನ್ಯವನ್ನು ಕೊಟ್ಟು ಈ ದೇಶದ ಸ್ವತಂತ್ರಕ್ಕಾಗಿ ಭಾಳ ಹೋರಾಟವನ್ನು ಮಾಡಿ ದೇಶದ ಸ್ವತಂತ್ರ ಸಲುವಾಗಿ ಮುಂಚೂಣಿಯಲ್ಲಿದ್ದು ಅವರು ಒಬ್ಬ ತಮ್ಮದೇ ಆದ ಮಿಲಿಟರಿ ಪಡೆಯನ್ನು ಕಟ್ಟಿ ಬ್ರಿಟಿಷರ ಒಂದು ನಿದ್ದೆಗೆಡಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂಥ ಮಹಾನ್ ಪುರುಷರ 122ನೇ ಜಯಂತ್ಯೋತ್ಸವನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯ ಮಿತ್ರರು ಮತ್ತು KPCC ಉಪಾಧ್ಯಕ್ಷರಾದ ಸನ್ಮಾನ್ಯ ಜಾಗೀರ್ದಾರ್ ಅವರು, ಗೂಳಿ ಅವರು, ಸೋಮಶೇಖರ್ ಅವರು, ನಮ್ಮ ಹಿರಿಯ ಉಪಾಧ್ಯಕ್ಷರು ಕೂಡ ಮಾತನಾಡ್ತಾರೆ. ಎಲ್ಲರಿಗೂ ನಮಗೆ ಈ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ, ಈ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಆ ಧೀಮಂತ ನಾಯಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ. ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ ಜಾಗೀರ್ದಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಮ್ಮ ದೇಶದ ಹಿರಿಯ ನಾಯಕರು ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಇಂಪಾರ್ಟೆಂಟ್ ಇದಕ್ಕೆ ಅವರು ಒಂದು ಕೂಗು ಕೊಟ್ಟಿದ್ದು ದೇಶಕ್ಕೆ कि तुम मुझको खून दो मैं तुम्हें आज़ादी दूंगा. ಇದು ಎಲ್ಲ ಘೋಷಣೆ ಅವರು ಯುವಕರ ಸಲುವಾಗಿ ಮಾಡಿದರು. ಅವ್ರ ಹಿಂದೆ ಲಕ್ಷಾಂತರ ಯುವಕರು ಇದ್ದರು. ಅವರು ಮಹಾತ್ಮ ಗಾಂಧೀಜಿದು ಏನು ಕೂಗಿತ್ತು ಅಹಿಂಸಾ, ಅವ್ರು ಅದಕ್ಕೆ ವಿರುದ್ಧಕ್ಕೆ ಅವ್ರು ಅಂದರು ಹಿಂಗೆ ನಮಗೆ ಆಜಾದಿ ಸಿಗೋದಿಲ್ಲ, ನಾವು ಬ್ರಿಟಿಷರ ಜರಿ ಲಡಾಯಿ ಮಾಡ್ಕೇಸಿ ನಾವು ಆಜಾದ್ ತೊಗೊಂಬಂದ್ಕೇಸಿ ಹೇಳಿದರು. ಇದರೊಳಗೆ ನಮ್ಮ ಪಾರ್ಟಿಯೊಳಗೆ ಸ್ವಲ್ಪ ಡಿಫ್ರೆನ್ಸ್ ಬಂತು. ಅಂದ್ರೂ ಅವರು ದೇಶದ ಒಂದು ಮಹಾನ್ ನಾಯಕ ಅಂದ್ಕೇಸಿ ಹೆಸರು ತೊಗೊಂಡಾರ. ಅವ್ರ ಜಯಂತಿಯನ್ನು ಇವತ್ತು ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಭಾಳ ವಜ್ರಮೂಲ್ಯವನ್ನು ಮಾತಾಡ್ತೀವಿ. ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ಜಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು, ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಾಬುರಾವ್ ಜಾಗೀರ್ದಾರ್ ಸಾಹೇಬರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಲೇಬರ್ ಸೆಲ್ನ ಇಂಟೆಕ್ನ ಜಿಲ್ಲಾಧ್ಯಕ್ಷರಾದ ಅಶೋಕ್ ಗುಡಿಯವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಲಿಂಗರಾಜ್ ತಾರ್ಫಲ್ ಅವರು ಮತ್ತು ಸೋಮಶೇಖರ್ ಮಠಪತಿ ಸಾಹೇಬರು ಮತ್ತು ಸಾಕಷ್ಟು ಜನ ಎಲ್ಲ ಮಹಿಳಾ ಕಾರ್ಯಕರ್ತರು, ಧರ್ಮರಾಜ್, ಸಾಕಷ್ಟು ಜನ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಮಾಡ್ತಾಯಿದ್ದೇವೆ. ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಬ್ಬ ಮಹಾನ್ ನಾಯಕರು. ಅವರು ಅಹಿಂಸೆಯ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ನಾಯಕರು. ಅವರು ಮಹಾತ್ಮ ಗಾಂಧಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗ ಹಿಡಿಲಿಲ್ಲ. ಸತ್ಯ ಮತ್ತು ಈ ಹೋರಾಟದ ಮಾರ್ಗದಿಂದ ಇವರು ಸ್ವಾತಂತ್ರ್ಯ ತಗೊಳ್ಬೇಕೆಂಬುದು ಈ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಬಯಕೆಯಾಗಿತ್ತು. ಅಂಥ ಒಬ್ಬ ಧೀಮಂತ ನಾಯಕರು ಈ ಬೇರೆ ಬೇರೆ ದೇಶಗಳಿಗೆ ಹೋಗಿ ಒಂದು INA ನ್ಯಾಷನಲ್ INA ಅಂತ ಒಂದು ಸೈನ್ಯವನ್ನು ಕಟ್ಟಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಒಂದು ಗೂಡಿಸಿ ಸೈನ್ಯವನ್ನು ಕಟ್ಟಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಬ್ಬ ಮಹಾನ್ ನಾಯಕರು. ನಿಂಗಮ್ಮ ಸಿ ಕಟ್ಟಿಮನಿ, ಮಹಾನಗರ ಪಾಲಿಕೆ ಸದಸ್ಯರು. ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ 128ನೇ ಜಯಂತಿ ಇಲ್ಲಿ ಕಾಂಗ್ರೆಸ್ ಆಫೀಸಿನಲ್ಲಿ ಆಚರಣೆ ಮಾಡಲಾಯಿತು. ಇಂದು ಅವರು ಹೋರಾಡಿದಂಥ ಮಹಾನ್ ವ್ಯಕ್ತಿ. ಎಲ್ಲ ಜನಗಳಿಗೋಸ್ಕರಾಗಿ ಹೋರಾಡಿ ಅವತ್ತ ಕೊಡಿ ಒಂದು ನಾನು ಆಜಾದಿ ಕೊಡ್ತೀನಿ ಅಂತಂದು ಒಂದು ಭರವಸೆ ಕೊಟ್ಟು ಓಡಾಡಿದಂಥ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು ಮತ್ತು ಆಮೇಲೆ ನಮ್ಮ ದಕ್ಷಿಣ ಮತಕ್ಷೇತ್ರದ MLA ಸರ್, ಅಮೂಲ್ಯ MLA ಸರ್, ಗುತ್ತೇದಾರ್ ಸರ್ ಅವರು ಎಲ್ಲರ ಮುಖಾಂತರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಚರಣೆ ಮಾಡಲಾಯಿತು.